ಇನ್ವೆಸ್ಟರ್ ಎಜುಕೇಷನ್ ಸೀರೀಸಲ್ಲಿ ಪ್ರಪ್ರಥಮ ಬಾರಿಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡುವಂತಹ ಯಾರು ಆಸಕ್ತರಿಗೆ ನಾನು ಕೆಲವೊಂದು ವಿಚಾರಗಳನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಬೇರೆ ಬೇರೆ ರೀತಿಯ ವಿಧಗಳು ಇದ್ದಾವೆ. ಅವುಗಳು ಯಾವುದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ರೆಗ್ಯುಲರ್ ಆ್ಯಂಡ್ ಡೈರೆಕ್ಟ್ ಫಂಡ್ ಅಂತೇಳಿ. ಮ್ಯೂಚುವಲ್ ಫಂಡ್ಗಳಲ್ಲಿ ರೆಗ್ಯುಲರ್ ಫಂಡ್ಗಳು ಅಂತಿದ್ದಾರೆ, ಹಾಗೆ ಡೈರೆಕ್ಟ್ ಫಂಡ್ಗಳು ಅಂತಿದ್ದಾರೆ. ಈ ರೆಗ್ಯುಲರ್ ಫಂಡ್ ಅಂತ ಹೇಳಿದ್ರೆ ಅದಕ್ಕೆ ಮಧ್ಯವರ್ತಿಗಳಿದ್ದಾರೆ, ಅಡ್ವೈಸರ್ಸ್ ಇದ್ದಾರೆ ಅಂತ ಅರ್ಥ. ಸೊ ಡೈರೆಕ್ಟ್ ಅಂದರೆ ನೀವಾಗಿ ಡೈರೆಕ್ಟಾಗಿ ಹೂಡಿಕೆಯನ್ನು ಮಾಡಿದ್ದೀರಿ, ಇಲ್ಲಿ ಯಾರೂ ಮಧ್ಯವರ್ತಿಗಳು ಇಲ್ಲ. ಇದರಿಂದ ನಿಮಗೆ ಡೈರೆಕ್ಟ್ ಹೂಡಿಕೆಗಳಲ್ಲಿ ನೀವು ಹೂಡಿಕೆಯನ್ನು ಮಾಡಿದ್ದೆ ಆದರೆ ನಿಮಗೆ ಲಾಭಾಂಶ ಜಾಸ್ತಿ. ರೆಗ್ಯುಲರ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಲಾಭಾಂಶದ ಸ್ವಲ್ಪ ಪಾಲು ಅಡ್ವೈಸರ್ಗೆ ಹೋಗುತ್ತೆ. ಹಾಗೆಯೇ ಇನ್ನೊಂದು ವಿಧದ ಮ್ಯೂಚುವಲ್ ಫಂಡ್ ಅಂತ ಹೇಳಿದರೆ ಓಪನ್ ಎಂಡೆಡ್ ಫಂಡ್ ಆ್ಯಂಡ್ ಕ್ಲೋಸ್ಡ್ ಎಂಡೆಡ್ ಫಂಡ್ ಅಂತೇಳಿ. ಕ್ಲೋಸ್ಡ್ ಎಂಡೆಡ್ ಫಂಡ್ ಅಂತ ಹೇಳಿದರೆ ಅದು ಈ ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಥರ ಕೆಲಸ ಮಾಡುತ್ತೆ. ನಿಮಗೆ ಅದಕ್ಕೆ ಲಾಕ್ ಇನ್ ಪೀರಿಯಡ್ ಇರುತ್ತೆ, ಸೊ ನೀವು ತೆಗೆಯೋದಕ್ಕೆ ಆಗೋದಿಲ್ಲ. ಸೊ ಓಪನ್ ಮ್ಯೂಚುವಲ್ ಫಂಡಲ್ಲಿ ನೀವು ಇವತ್ತು ಹೂಡಿಕೆ ಮಾಡಿ ನಾಳೆನೇ ತೆಗಿಬೋದು, ಅಥವಾ ಒಂದು ವಾರದಲ್ಲಿ ತೆಗಿಬೋದು, ಒಂದು ತಿಂಗಳಲ್ಲಿಯೂ ತೆಗಿಬೋದು. ಆದರೆ ಕ್ಲೋಸ್ಡ್ ಎಂಡೆಡಲ್ಲಿ ಆ ಥರ ಸೌಲಭ್ಯ ಇರೋದಿಲ್ಲ. ಈ ELSS ಅಂತ ಒಂದು ಮ್ಯೂಚುವಲ್ ಫಂಡ್ ಇದೆ, ಇಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಂತೇಳಿ. ಆ ಮ್ಯೂಚುವಲ್ ಸ್ಕೀಮಲ್ಲಿ ನಿಮಗೆ 3 ಇಯರ್ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಸೊ 3 ಇಯರ್ ಅದು ಕ್ಲೋಸ್ಡ್ ಎಂಡೆಡ್, ಆನಂತರ ಅದು ಓಪನ್ ಎಂಡೆಡ್ ಆಗುತ್ತೆ. ನೀವಂದರೆ 3 ವರ್ಷದ ನಂತರ ಅದನ್ನು ನೀವು ತೆಗಿಬೋದು, ಅಥವಾ ಅದರಲ್ಲೇ ಮುಂದುವರಿಸ್ಕೊಂಡು ಹೋಗ್ಬೋದು. 10 ವರ್ಷನೋ 15 ವರ್ಷ ಮುಂದುವರಿಸ್ಕೊಂಡು ಹೋಗ್ಬೋದು. ಆ ರೀತಿಯ ಒಂದು ಆಪ್ಷನನ್ನು ELSS ಸ್ಕೀಮಲ್ಲಿ ನಾವು ನೋಡಬಹುದಾಗಿದೆ. ಹಾಗೆಯೇ ಫಿಕ್ಸ್ಡ್ ಮೆಚುರಿಟಿ ಪ್ಲಾನ್ಸ್ಗಳು ಸಾಮಾನ್ಯವಾಗಿ ಕ್ಲೋಸ್ಡ್ ಎಂಡೆಡ್ ಆಗಿರ್ತವೆ. ಕ್ಲೋಸ್ಡ್ ಎಂಡೆಡ್ ಸ್ಕೀಮ್ಗಳು ಈಗ ತುಂಬಾ ಕಡಿಮೆ. ಮುಂಚೆ ಅದು ತುಂಬ ಕ್ಲೋಸ್ಡ್ ಎಂಡೆಡ್ ಸ್ಕೀಮ್ಗಳಿತ್ತು, ಆದರೆ ಈಗ ಹೆಚ್ಚಾಗಿ ಎಲ್ಲವೂ ಓಪನ್ ಎಂಡೆಡ್ ಸ್ಕೀಮ್ಗಳೇ ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತಾ ಇದೆ. ಮೂರನೇ ವಿಧ ಏನು ಅಂತ ಹೇಳಿದರೆ ನಮಗೆ ಗ್ರೋತ್ ಮತ್ತು ಡಿವಿಡೆಂಡ್ ಆಪ್ಷನ್ ಅಥವಾ IDCW ಆಪ್ಷನ್, ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಕಮ್ ಕ್ಯಾಪಿಟಲ್ ವಿಡ್ರಾವಲ್ ಅಂತೇಳಿ. ಅಂದರೆ ನಮಗೆ ಪ್ರತಿ ವರ್ಷ ನಮಗೆ ಮ್ಯೂಚುವಲ್ ಫಂಡಿನ ಲಾಭಾಂಶವನ್ನು ಪಡಿಬೇಕು ಅಂತಾದರೆ ಇದು ಒಂದು ರೀತಿಯ IDCW ಆಪ್ಷನ್ ಅಥವಾ ಡಿವಿಡೆಂಡ್ ಆಪ್ಷನ್ ಅಂತ ಮುಂಚೆ ಕರಿತಾ ಇದ್ರು, ಆದರೆ ಈಗ ಅದನ್ನು IDCW ಆಪ್ಷನ್ ಅಂತ ಕರಿತಾ ಇಲ್ಲ. ಸೊ ಇದರಲ್ಲಿ ಸ್ವಲ್ಪ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಇದೆ. ಅಂದರೆ ನೀವು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಸ್ವಲ್ಪ ಬರ್ಬೋದು, ಅಂದರೆ ದೊಡ್ಡ ಹೂಡಿಕೆದಾರರಿಗೆ ಬರ್ಬೋದು. ಮತ್ತು ಪ್ರತಿ ವರ್ಷ ಅಥವಾ ಅರ್ಧ ವರ್ಷಕ್ಕೊಮ್ಮೆ ನಿಮಗೆ ಇಂಟ್ರಿಮ್ ಡಿವಿಡೆಂಡ್ ಅಥವಾ ವಾರ್ಷಿಕವಾಗಿ IDCW ಸಿಗುತ್ತೆ. ಆದರೆ ಇದು ಆರ್ಥಿಕ ತಜ್ಞರ ಪ್ರಕಾರ IDCW ಅದು ಉತ್ತಮವಾದಂಥ ಆಪ್ಷನ್ ಅಲ್ಲ. ಅದರ ಬದಲಾಗಿ ನೀವು ಗ್ರೋತ್ ಆಪ್ಷನ್ನಲ್ಲಿ ಹೂಡಿಕೆಗಳನ್ನು ಮಾಡುವಂಥದ್ದು ಉತ್ತಮ. ಇವಿಷ್ಟು ಮ್ಯೂಚುವಲ್ ಫಂಡ್ನಲ್ಲಿ ಇರುವಂತಹ ಪ್ರಧಾನವಾದಂತಹ ವಿಧಗಳು. ಇನ್ನು ಅನೇಕ ಸೂಕ್ಷ್ಮ ವಿಧಗಳಿದ್ದಾವೆ, ಅಂದರೆ ಹೂಡಿಕೆಯ ಆಧಾರದ ಮೇಲೆ ಕೆಲವೊಂದು ವಿಧಾನಗಳಿದ್ದಾವೆ. ಅವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ವಿಸ್ತೃತವಾಗಿ